ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವಾಗ ಕಾಲೇಜ್ ಕೊಂಟನು. ಸೊ ಇವಾಗ ಕಾಲೇಜ್ ಕೊಂಟನು. ಕಾಲೇಜ್ಗೆ ಹೋಗಿ ಕಾಲೇಜಾಗ ಹೊಸ ಫ್ರೆಂಡ್ಸ್ ಅದಾರು, ಅವ್ರನ್ನ ಮೀಟ್ ಮಾಡಿಸ್ತೀನಿ ನಿಮಗೆಲ್ಲ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಪ್ರತಿದಿನ ಬ್ಲಾಗ ಸಂಜೆ 4 ಗಂಟೆಗೆ ಬರ್ತೈತಿ. ನೋಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಚಲೋ ಕಂಟೆಂಟ್ ಕೊಡ್ತಾನು. ಯಾಕೆ ಕಾಲೇಜಿಗೆ ಹೋದ್ರೆ ಕಂಟೆಂಟ್ ಸಿಗ್ತೈತಿ ಭಾಳ. ಕಾಲೇಜ್ಗೆ ಹೋಗೋದಕ್ಕೆ ಕಂಟೆಂಟ್ ಸಿಗೋಲ್ಲ. ಇವಾಗ ಮಳಿನೂ ಇದ್ಲೆ, ಮಳೆ ಇದ್ದರೆ ನಾವು ಹೊರಗೆ ಹೋಗಲ್ಲ ಜಾಸ್ತಿ, ಅದಕ್ಕೆ ಏನು ಕಂಟೆಂಟ್ ಸಿಗೋಲ್ಲ. ಇನ್ನು ಕಾಲೇಜ್ಗೆ ಹೋಗ್ತಾನಲ್ಲ, ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಲ್ಲಿ ಕಾಲೇಜಾಗ ಕಂಟೆಂಟ್ ಸಿಗ್ತೈತಿ ಅಂದರೆ ಫ್ರೆಂಡ್ಸ್ ತರಲ್ಲ, ಅವ್ರ ಜೊತೆ ಕಂಟೆಂಟ್ ಸಿಗ್ತೈತಿ. ಕಂಟೆಂಟ್ ತೆಗ್ದಾಗ ಹಾಕೋದ. ಸೊ ರೀಲ್ಸ್ ಮಾಡ್ಬೇಕಂತ ಐತಿ, ಮಾಡತ್ತಾನ ರೀಲ್ಸಾ. ಕರೆ ಅವನು ಪೋಸ್ಟ್ ಮಾಡತ್ತಿಲ್ಲ, ಎಲ್ಲ ಡ್ರಾಪ್ ಗಿಟ್ಟನು ಅವನ್ನ ತೆಗೆದ್ಕಂಡು ಪೋಸ್ಟ್ ಮಾಡಬೇಕು. ಸೊ ಇವಾಗ ನಿಮಗೆ ಕಾಲೇಜ್ಗೆ ಹೋಗುವಾಗ ಸಿಗ್ತಾನೋ ಬರ್ರಿ. 1 hour later. ಸೊ ಇವಾಗ ಕಾಲೇಜಿಗೆ ಬಂದೈತಿ. ಇನ್ನೂ ಯಾರು ಫ್ರೆಂಡ್ಸ್ ಬಂದಿಲ್ಲ. ಮತ್ತು ನಾನು ಕ್ಲಾಸಿಗೆ ಹೋಗಿ ವೇಸ್ಟ್ ಆಯ್ತಲ್ಲ, ಹುಡುಗಿಯರು ಇರ್ತಾರಲ್ಲಿ, ಇನ್ನೂ ಯಾರು ಹುಡುಗರು ಬಂದಿಲ್ಲ. ಹುಡುಗರು ಬಂದ್ಮೇಲೆ ಹೋಗ್ತಾನೆ ಮೇಲ್ಗಡೆ. ಇವಾಗೆಲ್ಲ ಹೊರಗಡೆ ನಿಲ್ತಾನೋ ಬರ್ರಿ. 2000 years later. ನಮ್ಮ ಕ್ಲಾಸ್ ಅವ್ರು ಸಿನ್ಸಿಯರ್ ಅಭ್ಯಾಸ ಮಾಡ್ತಾರೆ, ತೋರಿಸ್ತೀನಪ್ಪ ನಿಮ್ಗೆ ಅವಾಗ. ಸ್ಮೈಲ್ ಕೊಡೋನ್ ಸರ್ತಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಒಂದು ಸಣ್ಣ ಎಳಪು, ಸಣ್ಣ ಸಹಾಯ, ನೋ ಚಾನ್ಸ್. ಅಯ್ಯೋ, ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತಾವ. ಏ ರಾಹುಲ್ ಸರ್ ನೋಡೋ ಮಗನ. ನಾನು ನಿಮ್ಮ ಟೆಕ್ನಿಕಲ್ ವಿಷ್ಣು ಅವರು. ವಿಷ್ಣುವರ್ಧನ್. ಹೌದು, ಕಂಪ್ಯೂಟರ್ನಿಲ್ಲ, ಒಂದೊಂದು ಕಂಪ್ಯೂಟರ್ ನೋಡಿ. ಮೀಟರ್ ಬೇಕು, ಮೀಟರ್ ಇದೆ ವಿಷ್ಣು. ಶಿವು ಅವನು ಮಾಡ್ತಾ ಇರೋದು ವಿಂಡೋ ಓಪನ್. ನಮ್ಮ ಕ್ಲಾಸ್ ಟಾಪರ್ ಇವ ಅಣ್ಣ. ಈ ಸಲ ಅಂತೂ 99 ತಗೊಳ್ತಿದ್ದಾನೆ. ಬಟ್ ಈಗ ಏನಂದ್ರೆ ಇದು ನಮ್ಮ ಕ್ಲಾಸ್ ರೂಮ್ ಹಾಂ, ಅಂದ್ರೆ ಇದು ಯಾವ್ದು ಸಿ ಎ ಜಿ ಅಂತ ಹೇಳೋ ಮತ್ತೆ ಆಗ ಹೇಳಿಲ್ಲ. ಬಾಯ್ ಮ್ಯಾಗಡಿ ಮ್ಯಾಲ್ ಬೇಡ ನೋಡಿ ಸರ್, ಇವೆಲ್ಲ ನಮ್ಮ ಕಂಪ್ಯೂಟರ್ಸ್ ಎಲ್ಲ. ನಿಮಗೆ ಇಷ್ಟವಾದರೆ ಬಂದು ಕಾಲ್ ಮಾಡಿ 8147301660. ಯಾರಿಗಾರ ಫೋನ್ ಮಾಡಿ ಬಡ್ಸಿ ಬಾ, ಹಂಗ ಮಾಡಿ ಕಾಲ್ ಮಾಡಿ. ನೀವು ಕಂಪ್ಯೂಟರ್ ಬಂದು ತೊಗೊಂಡು ಹೋಗ್ರಿ. ಒಂದೊಂದಕ್ಕೆ 5 ರೂಪಾಯಿ. ₹5 ಅಲ್ಲೋ ಮಗನ. ಯಾರು ಏ ನೀ ಆಗ ಹಿಂದಿ ಮಾತಾಡೋ ಈಗ. ಒಂದು ಚಾಕ್ಲೇಟ್ ಕೊಟ್ಟು. Then give one chocolate and see the one picture. If will be come for the anywhere, anyone, any place. ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ. That person is telling when is the growing myself ಮಾತ್ರ ಕೆಳಗ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನೋಡ್ತೇನ್ರಿ ಬ್ಲೂಟೂತ್ ಬರ್ತಡ ಮನಿ ಕಡೆ ಬಂದ ಯಾರ್ದ ಕಾಯಂ ಕ್ಲಾಸ್ ಬಂದ ಬ್ಲೂಟೂತ್ ಬರ್ತೈತಿ ಅಂತ. ಹಲೋ, ಇವಾಗ ಟೈಮ್ ಬಂದ 12:30. ಇವಾಗ ಕಾಲೇಜ್ ಬಿಡ್ತೀವ ಡೈರೆಕ್ಟ್ ಮನಿ ಕಡೆ. ಹಲೋ, ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಅಲ್ಲಿ ಬಲ್ ಹೊಸ ಬೇರೆ ಮಾಡ್ಕೊತ ಕೊಡ್ತಾನು ಅಣ್ಣ. ಗಾಡಿ ತೊಗೊಂಡು ರೈಟಾ? ಹಾಂ ಸರ್. ಗಾಡಿ ತೊಗೊಂಡೆ ಮನಿ ಕಡೆ. ಹಾಂ, ಮನಿ ಕಡೆ ಹೋಗೋದಾ? ಹಾಂ, ಮನೆ ಕಡೆ ಹೋದ. 1 hour later. ಸೊ ನಮ್ಮ ದೋಸ್ತದಟ್ಟು ಕೆಲಸ ಐತ್ರಿ ಮಚ್ಚ ಹಾಸ್ಟೆಲ್ ಒಳಗೆ. ಕೆಲಸ ಅಂದ್ರೆ ಅಡ್ಮಿಷನ್ ಮಾಡೋದಿತ್ತು. ಸೊ ಇವತ್ತಿನ ಅಡ್ಮಿಷನ್ ಆಗೋದಿಲ್ಲ, ಅವ್ರು ಯಾರು ಹಾಕಿಲ್ಲ ಅಂತ ಡೈರೆಕ್ಟ್ ಇಲ್ತರ ಮನೆಗೆ ಹೋದ್ನಿ. ಸೊ ಹಂಗೆ ಒಂದು ಡಿಮಾರ್ಟ್ ಕಡೆ ಪೊಲೀಸರ ಕಡೆ ಸಿಕ್ಕಾಕೊಂಡು ₹500 ಫೈನ್ ಒಂದು ಹಾಕಿನಿ. ನಾ ಡೈಲಿ ಬರೋ ಜಾಗ ಹತ್ರ ಬರೋದಿಲ್ಲ, ಬೇರೆ ಜಾಗ ಹತ್ರ ಬನ್ನಿ, ಅದಕ್ಕೆ ಸಿಕ್ಕಾಕ್ಬನ್ನಿ.
ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹಂಗೇನ್ ಕಾಲಿಂಗ್ ಮಾಡಿ ಇನ್ನು ಬೇಜಾನ್ ಬರೋದಿದೆ. ಸೊ ಕಾಲೇಜಿಂದ ಮನೆಗೆ ಬರ್ಬೇಕಾದ್ರೆ ಒಂದು 3 ಗಂಟೆ ಆಯಿತು. ಯಾಕಂದ್ರೆ ನಮ್ಮ ದೋಸ್ತ ಮೇಲೆ ಒಂದು ಹಾಸ್ಟೆಲ್ ಒಂದು ಅಡ್ಮಿಷನ್ ಮಾಡೋದಿತ್ತು. ಅದು ಅಡ್ಮಿಷನ್ ಆಗಿದ್ದಿಲ್ಲ, ನಾಳೆ ಆದ್ರೆ ಆಯ್ತು ಅಡ್ಮಿಷನ್. ಸೊ ಬರುವಾಗ ಡಿಮಾರ್ಟ್ ಕಡೆ ಪೊಲೀಸರು ಹಿಡಿದ್ಬಿಟ್ರು ಗಾಡಿನ. ಹೆಲ್ಮೆಟ್ ಹಾಕಿಲ್ಲ ನಾನು, ಹೆಲ್ಮೆಟ್ ಹಾಕಿದೆ. ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀನಿ, ಇಟ್ಬಿಡ್ತೀನಿ ಮೇಲೆ. ಹೆಲ್ಮೆಟ್ ಹಾಕ್ದಿರ್ಕಾಗಿ ಹಿಡ್ರು. ಸೊ ಅದಕ್ಕೊಂದು 500 ರೂಪಾಯಿ ಫೈನ್ ಕಟ್ನಿ. 500 ರೂಪಾಯಿ ಫೈನ್ ಕಟ್ಟಿ ರಸೀಟ್ ಒಂದು ಕೊಟ್ಟರು, ರಸೀಟ್ ತೊಗೊಂಬನ್ನಿ. ಸೊ ನೀವೆಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋದ್ರಿ. ನಾನು ನಾಳಿಂದ ಹೆಲ್ಮೆಟ್ ಹಾಕೊಂಡು ಹೋಗ್ತಾನೆ ಕಾಲೇಜಿಗೆ. ಸೊ ಹೆಲ್ಮೆಟ್ ಇತ್ತು 2 ಮನ್ಯಾಗ, ಆದರೂ ಹಾಕೊಂಡು ಹೋಗಿಲ್ಲ ನಾನು, ಹಂಗಾರೆ ಲೇಜಿ ಹಾಕೊಂಡು ಹೋಗಿದ್ದೆ ಹೆಲ್ಮೆಟ. ಫೈನ್ ಹಾಕಿ ಬನ್ನಿ ಒಂದು 500 ರೂಪಾಯಿ. ಸೊ ಬ್ಲಾಗ ಲೆಂದಿ ಆಗ್ಬೋದು, ಯಾಕಂದ್ರೆ ಇವತ್ತು ಕಾಲೇಜಿಗೆ ಹೋಗಿ ಕ್ಲಾಸ್ ಕೂತೀನಿ ಮತ್ತು ಜಲ್ದಿ ಬಂದಿಲ್ಲ ಮನೆಗೆ, ಅದಕ್ಕಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಾಳಿಂದ ಜಾಸ್ತಿ ಕಂಟೆಂಟ್ ತರಕ್ಕೆ ಟ್ರೈ ಮಾಡ್ತಾನು. ಹಂಗೆ ಹೋಗ್ತಾ ಸ್ವಲ್ಪ ಎಡಿಟಿಂಗ್ ಒಳಗೆ ಚಲೋ ಆಗೋದೈತೆ ಕಮೆಂಟ್ ಹಾಕಿರಿ. ಎಡಿಟಿಂಗ್ ಚಲೋ ಆದ್ರೆ ಕಮೆಂಟ್ ಮಾಡಿರಿ. ನಡಕ್ಕೆ ಕಾಮಿಡಿ ಫನ್ನಿ ಸೀನ್ಸ್ಗಳನ್ನ ಹಾಕತ್ತನು, ಚಲೋ ಆದ್ರೆ ಕಮೆಂಟ್ ಹಾಕಿರಿ. ಅಂದ್ರೆ ನಂಗೆ ಮೋಟಿವೇಶನ್ ಆಗಿದ್ದಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಚಲೋ ಎಡಿಟಿಂಗ್ ಮಾಡ್ಬೇಕಂತೇಳಿ. ಸೊ ಮುಂದಿನ ನೋಡಿದಾಗ ಸಿಗೋನು, ಯಾಕಂದರೆ ನಾನು ಇವಾಗ ಬ್ಲಾಗ್ ಎಂಡ್ ಮಾಡ್ತಾನು, ಯಾಕಂದ್ರೆ ಸ್ವಲ್ಪ ಕೆಲಸ ಐತಿ, ಸ್ವಲ್ಪ ಹೊರಗಡೆ ಹೋಗ್ತೀನಿ ನಾನು. ಸೊ ಮುಂದಿನ ವೀಡಿಯೋದಾಗ ಸಿಗೋಣ್ರಿ. ಎಲ್ರಿಗೂ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.